ಎಲ್ಲ ವಿದ್ಯಾರ್ಥಿಗಳು, ಈಗ ನವೋದಯದ ಕ್ವಶನ್ ಪೇಪರ ನಿಮಗೆ ಅತಿ ಹೆಮ್ಮೆದಿಂದ ಹೇಳ್ಕೊತೀನಿ. ಲಕ್ಷ ಕೊಟ್ಟು ಕೇಳ್ರಿ, ಇದು ಅನುಕೂಲ ನಂಬರ್ ಮುಗಿಲಿಕ್ಕೆ ಬಂದದ. ಎಲ್ಲ ಗಣಿತಗಳನ್ನು ನೀವು ನೋಡಬೇಕು, ವಿಡಿಯೋಗಳನ್ನು. ಯಾಕೆ ಅನ್ನೋದು, ಈಗ ಒಂದು ಇದು ಲಸಾದ, ಮಸಾದ, ಲಸಾದ, ಇಂಥ ದೊಡ್ಡ ಅಂಕಿಗಳನ್ನು ನೀವು ಕಲ್ತಿರಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಾನು ಸ್ಟೂಡೆಂಟ್ ಬ್ಯಾಂಕ್ನಾಗ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರು, ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರು, ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರು, ಸಿಂದಗಿ ಒಳಗೆ ಹೋಗಿ ಕೇಳ್ಕೊಂಡು ಬಿಟ್ರೆ ಗೊತ್ತಾಗ್ಬಿಡ್ತು. ಆದದ್ದು ನಾವು ಸುಳ್ಳು ಹೇಳೋದಲ್ಲ. ಭಾಳ ಮಂದಿ ಬ್ಯಾಂಕಿನ ಆಫೀಸರ್ ಆಗಿದ್ದಾರೆ, ಮತ್ತು ಸ್ಟೇಟ್ ಬ್ಯಾಂಕ್ ಆಫೀಸರ್ ಇದ್ದಾರೆ ದೆಹಲಿ. ಯಾಕೆ ಅನ್ನೋದು ಹೇಳತ್ತನ್ನ, ಈಗ ಇವು ಕೆಲವೊಂದು ವೇದಿಕೆ ಮೇಲೆ ಈಗೆಲ್ಲ ನಿಮ್ಮ ಮೊಬೈಲ್ ಬಂದಾವ. ಆ ಮೊಬೈಲ್ನಾಗ ಒಂದೆರಡು ಗಣಿತಗಳನ್ನು ನೋಡ್ತೀರಿ. ಅವಾಗ ನಾವು 30 ವರ್ಷಗಳ ಹಿಂದೆ ಇವೆಲ್ಲ ಲೆಕ್ಕಗಳನ್ನು ನಾವು ನೋಟ್ಬುಕ್ದಾಗ ಬರೋದು, ಎಲ್ಲ ಮಾದರಿ ಗಣಿತಗಳನ್ನು ನಿಮಗೆ ತಿಳಿಸ್ತಿರ್ತೀವಿ. ಈಗ ಒಂದು ನೀವು ಇಂಥದ್ದು ಒಂದು ನಿಮಗೆ ಪರೀಕ್ಷೆದಾಗ ಬಿತ್ತು ಅಂತಂದ್ರೆ ಇದನ್ನು ರೀತಿ ಪ್ರಕಾರ ಮಾಡಬೇಕು ಮತ್ತು ಕ್ಲೀವ್ ಮುಖಾಂತರನೂ ಮಾಡೋದಿರ್ತದೆ. ನೋಡ್ರಿ, ಲಕ್ಷ ಕೊಟ್ಟ ಇವುಗಳ ಮಾಸ ಹಾಕೊಂಡು ಹಿಡೀರಿ ಅಂತ ಹೇಳ್ಕೊಂಡು ಕೊಟ್ಟದ ಟೈಮ ನೀವು ಮಾಡೋದಾತು ಅಂದ್ರೆ ನಾನು ತಿಳಿಸ್ತೀನಿ. ನೀವೆಲ್ಲ ಲಕ್ಷ ಕೊಟ್ಟು ನೋಡ್ರಿ. ಇಂಥ ದೊಡ್ಡ ಮಾಸ ಬಂದಾಗ ನಾವು ಹೆಂಗೆ ಮಾಡಬೇಕು, ಆಮೇಲೆ ಇಂಥ ದೊಡ್ಡ ಲಾಸ ಬಂದಾಗ ಹೆಂಗೆ ಮಾಡಬೇಕು ಎಲ್ಲ ಕಲಿಬೇಕು ನೀವು. ಆಮೇಲೆ ಕೆಲವೊಂದು ಟ್ರಿಕ್ಸ್ಗಳು ಇರ್ತಾವೆ. ಆಮೇಲೆ ಇಂಥ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು, ಕೆಲವೊಂದು ವಿಷಯದೊಳಗೆ ನಿಮಗೆ ನಾ ಗಣಿತನ ರೀತಿ ಪ್ರಕಾರ ತಿಳಿಸಿದಿಂದೇ ನೀವು ಆ ಟ್ರಿಕ್ಸ್ಗಳನ್ನು ನಂಬಬೇಕು. ಹಾಗೆ ಇಟ್ಟಿರ್ತಾರೆ ಅವ್ರ ಗಣಿತಗಳನ್ನು. ಲಕ್ಷ ಕೊಟ್ಟು ನೋಡ್ರಿ. ಈಗೆಲ್ಲರೂ ಈಗ 437 323 ಮಾಸ ಹಾಕೊಂಡು ಹಿಡಿಯರಿ. ಇದು ದೊಡ್ಡ ಅಂಕಿ. 2ರಲ್ಲಿ 3ರಲ್ಲಿ 5ರಲ್ಲಿ 7ರಲ್ಲಿ ಹಿಂಗೆ ನೀವು ಬಾಗ್ಸೋದು ಹೋಗಬೇಡ್ರಿ. ಯಾವುದೇ ಒಂದು ಅಂಕಿಯನ್ನು ಬಾಗಿಸ್ಬೇಕಾದ್ರೆ ಒಂದು ಕ್ಲೂ ಕೊಡ್ತಂದ. ನೀವು 31ರ ಒಳಗಿಂದ ಯಾವುದೇ ಒಂದು ಅಂಕಿಯಿಂದ ಈ ಸಂಖ್ಯೆಗಳಿಗೆ ಬಾಗಿ ಹೋಗ್ತಿರ್ತದೆ. ಎಷ್ಟು? 2, 3, 5, 7, 11, 13, 17, 19, 23, 29, 31 ಖಲಾಸ್. ಇಷ್ಟು ನೀವು ಎಕ್ಸ್ಪರ್ಟ್ ಮಗ್ಗಿ ಭಾಗಾಕಾರ ಕಲ್ತು ಬಿಟ್ರಿ ಅಂತಂದ್ರೆ ನಿಮಗೆ ಯಾವ ನವೋದಯದ ಗಣಿತಗಳು ತಡೆ ಹಿಡಿಯೋದಿಲ್ಲ. ನೀವು ಕಂಠಪಾಠ ಮಾಡಬೇಕಾದ ಮಗ್ಗಿಗಳು 11ರ ತನಕ ಮಗ್ಗಿ ನಿಮಗೆ ಬರ್ತಾವೆ. 13, 17, 19, 23, 29, 31 ಈ ಅಂಕಿಗಳು ಯಾವ ಅಂಕಿದಿಂದ ಬಾಕಿ ಹೋಗ್ತಾವ ಅಂತಂದ್ರೆ ನಿಮಗೆ 31ರ ಒಳಗಿನ ಯಾವುದೇ ಒಂದು ಅಂಕಿದಿಂದ ಇದು ಬಾಗಿ ಹೋಗತಕ್ಕಂಥ ಗಣಿತ ಇರ್ತದ. ಅದನ್ನು ಭಾಗಿಸಿ ನೋಡ್ಬೇಕು. ಅದಕ್ಕಿಂತಲೂ ಸರಳ ಮೆಥಡ್ ಯಾವುದಪ್ಪ ಅಂದ್ರೆ ಭಾಗಾಕಾರ ಕ್ರಿಯೆ. ಭಾಗಾಕಾರ ಕ್ರಿಯೆಯಲ್ಲಿ ಏನು ಮಾಡಬೇಕು, ದೊಡ್ಡ ಅಂಕಿ ಮೇಲೆ ಇರಬೇಕು, ಸಣ್ಣ ಅಂಕಿಲೇ ಭಾಗಿಸ್ಬೇಕು. 437 ಬಾಗಲೆ ಸಣ್ಣ ಅಂಕಿ ಎಷ್ಟದ? 437, 323 ನೋಡ್ರಿ. ಎಷ್ಟು ಇಂಥ ದೊಡ್ಡ ಅಂಕಿ ಬಾಗಿಸೋದು ಭಾಳ ಸರಳ. 3 ಮಗಿ ಬಂದ್ರೆ ಸಾಕು ನಿಮಗೆ. 3 ಒಂದಲೇ 323, ಒಂದಲೇ 323 ನೋಡ್ರಿ. 7ರಾಗ 3 ಆದ್ರೆ 4, ಆಮೇಲೆ 3ರಾಗ 2 ಆದ್ರೆ 1, 4ರ 3 ಆದ್ರೆ 1. ಈ ಶೇಷನ್ನು ನೀವು ಇದು ಭಾಜಕ ಆಗ್ತದೆ. ಭಾಜಕ ಹೆಂಗೆ ಮಾಡೋದ್ರಿ ಸರ್ಕಿದ್ ನೋಡ್ರಿ. ಇದನ್ನು ತಂದು ಇಡ್ರಿ. 323 ಇಟ್ರಿ. 11ರ ಮಗಿ ಬರ್ತಾವೆ. ಇಲ್ಲಿ 11 2 22 ಹತ್ತದಿಲ್ಲ ನೋಡ್ರಿ. 11 3 33 ದೊಡ್ಡದಾಗ್ತಾವ. 11 2 ನೀವು ಮಾಡಿಬಿಡ್ರಿ ನೋಡ್ರಿ. 14 2 28, 2 ಒಂದಲೇ 2, 13ರಾಗ 8 ಆದ್ರೆ 5, ಕೆಲ ಬಂತು 1, 12ರಾಗ 3 ಆದ್ರೆ 9 ನೋಡ್ರಿ. ಪೂಜೆ ಇಲ್ಲಿ ಮತ್ತೆ ಭಾಜಕ್ ಮಾಡ್ಕೊರಿ. ಭಾಜ್ಯ ಇನ್ನು ಭಾಜ್ಯ ಇದನ್ನು 114 ಇಲ್ಲಿ ಇಡ್ರಿ. ಭಾಗಾಕಾರ ಕ್ರಿಯೆದ ಭಾಗಾಕಾರ ಭಾಳ ಚಲೋ. 95 ಒಂದಲೇ 95, 14ರಾಗ 5 ಆದ್ರೆ 9, ಕೆಲ ಬಂತು 1, 11ರಾಗ 10 ಆದ್ರೆ ಎಷ್ಟು? 9, 10, 1 ಹೌದಲ್ಲ ನೋಡ್ರಿ. 11ರಾಗ 10 ಆದ್ರೆ 1, ಕೆಲ ಬಂತು 0. ಈಗ ಮತ್ತೆ ಭಾಜಕ್ ಮಾಡ್ಕೊರಿ. 95 ಇಡ್ರಿ ನೋಡ್ರಿ. 95ಲೆ 95 ಯಾವ ಮಗ್ಗಿದಿಂದ ಬಾಗಿ ಹೋತು? 19ರಿಂದ ಬಾಗಿ ಹೋತು. ಆದ್ದರಿಂದ ಮಾಸ ಬರೋಬರಿ 19 ನೋಡ್ರಿ. 19 ಏನದ? ಇದಕ್ಕೂ ಬಾಗಿ ಹೋಗ್ತದ, ಇದಕ್ಕೂ ಬಾಗಿ ಹೋಗ್ತದೆ. ಮಾಸ ಅಂದ್ರೇನು? ಕೊಟ್ಟ ಸಂಖ್ಯೆಗಳಿಗೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ.
ತಿಳಿತಲ್ಲ. ಈಗ 90 ಅಂತ ಆಯಿತು. ಈಗ ಒಂದು ಮಾತು ನಿಮಗೆ ಮುಂದೊಂದು ಗಣಿತದ, ಆ ಗಣಿತನ್ನ ನಿಮಗೆ ನಾನು ತಿಳಿಸಾಗ ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಈ ಕೋಚಿಂಗ್ ಕ್ಲಾಸ್ ಬರೀ ನವೋದಯ ಸೈನಿಕ್ ಸ್ಕೂಲ್ ಕಲ್ಲ, ಅತಿ ಹೆಮ್ಮೆದಿಂದ ಹೇಳ್ತಾನೆ, ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ತೀರಿ. ನಮ್ಮ ಕೋಚಿಂಗ್ದಿಂದ ಬ್ಯಾಂಕಿನಾಗ ಆಫೀಸರ್ ಇದ್ದಾರೆ, ಸತ್ಯವಾದ ಮಾತಿದು. ರೀಸನಿಂಗ್ಗಳು ಬರ್ತಾವೆ ನಿಮಗೆ ಮುಂದೆ. ನೀವು ರೀಸನಿಂಗ್ ತಯಾರು ಮಾಡ್ಲಿಕ್ಕೆ ನೀವು ಮಾಸ್ಟರ್ ಗೈಡ್ ಬಿ ಪ್ರಕಾಶನ್ ಸರ್ದು ರೀಸನಿಂಗ್ ಬುಕ್ಕ ತೊಗೊಂಡ್ರೆ ಆ ಪೇಜಕ್ಕೆ ನನ್ನ ಆನ್ಸರ್ಗೆ ಸೇಮ್ ಟ್ಯಾಲಿ ಇರ್ತದೆ. ಇನ್ನೂ ಅದನ್ನು ಮಾಡಿಲ್ಲ. ಗಣಿತ ಭಾಗ ಮುಗೀತಂದ್ರೆ ರೀಸನಿಂಗ್ ಭಾಗ ಚಾಲು ಆಗ್ತದೆ. ಈಗಿಂದೇ ನೀವು ಮಾಸ್ಟರ್ ಗೈಡನ್ನು ರೀಸನಿಂಗ್ಗಳನ್ನು ರಿವಿಷನ್ ಮಾಡಿರಿ. ಈಗ ನೋಡ್ರಿ, 1683 ಮತ್ತು 1584 ಸಾವನ್ನು ಕಂಡು ಹಿಡಿಯಿರಿ. ಇದನ್ನು ಎಷ್ಟೋ ತನಕ ಭಾಗಿಸೋದು ಕೊಡ್ತಾರೆ. ನಾ ಮಾಸ್ಟರ್ ಗೈಡ್ ಯಾಕೆ ಹೇಳ್ತೀನಂದ್ರೆ, ಅವ್ರ ರೀಸನಿಂಗ್ಗಳನ್ನು ನೀವು ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕೆ ನನ್ನ ಬುಕ್ಕ ತಗೋರಿ ಅಂತ ಕೊಟ್ಟಾರ. ನೀವು ಅವ್ರ ಬುಕ್ಕ ತಗೊಳ್ಳೇಬೇಕು. ಅದೇ ಬುಕ್ಕದ ನಂಬರ್ ಪ್ರಕಾರ ನನ್ನ ರೀಸನಿಂಗ್ ಇರ್ತಾವೆ. ಅವ್ರು ಹೇಳಿದ ನನ್ನ ಬುಕ್ಕದ ರೀಸನಿಂಗ್ ನೋಡ್ರಿ, ಗಣಿತ ಕ್ವಶನ್ ಪೇಪರ್ ಅಂತೂ ನಾ ಭಾರಿ ಬಿಡಿಸಿದ್ನಂದ್ರು ಅವ್ರು ಬಿ ಪ್ರಕಾಶನ್ ಸರ್. ಹೌದ್ರಿ ಸರ್ ಅಂತ. ಈಗ ನಾಳೆ ನಿಮಗೆ ಜೂನ್ದಾಗ ರೀಸನಿಂಗಕ್ಕೆ ಅವ್ರ ಬುಕ್ಕನೇ ಯೂಸ್ ಮಾಡಿನ ಪೇಜ್ ವೈಸ್. ನೀವು 2018 ನೀವು ಏನಾದರೂ ಮಾಸ್ಟರ್ ಗೈಡ್ ನೀವು ಎಲ್ಲರ ಗೊಳೆ ಮಾಡಿದಿರಿ ಅಂದ್ರೆ ಅದರಂದ ರೀಸನಿಂಗ್ಗಳೇ ಎಲ್ಲ ನಿಮಗೆ ಎಕ್ಸರ್ಸೈಸ್ ಅಂತ ಹಾಕ್ಯದ. ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಲಿಕ್ಕೆ ಟೈಮ್ ಇಲ್ಲ, ಆಮೇಲೆ ಬಿಡಿಸ್ಬೋದು, ಸಮಯ ಸಿಕ್ಕಾಗ ಬಿಡಿಸ್ತೀನಿ. ನೀವು ಮಾಸ್ಟರ್ ಗೈಡ್ ತೊಗೊಂಡು ರಿವಿಷನ್ ಮಾಡಿರಿ. ಈಗ ಸದ್ಯ ಈ ಗಣಿತ ಇಷ್ಟು ದೊಡ್ಡ ಪ್ರಮಾಣ ಮೇಲೆ ಅಂಕಿದ್ದಾಗ ಲಸ ನಾವು ಹೆಂಗೆ ಕಂಡು ಹಿಡಿಬೇಕು, ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಬರ್ತದೆ. ಹೆಂಗ್ರಿ ಸರ್ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇವು 2 ಅಂಕಿಗಳು ಕಾಮನ್ ಆಗಿ ಯಾವ ಅಂಕಿದಿಂದ ಭಾಗ ಹೋಗ್ತದ ಆ ಅಂಕ್ಯದಿಂದ ಭಾಗಿಸಲ್ಪಡುವ ಸಂಖ್ಯೆನೇ ಇದರ ಕೆಳಗೆ ಲಸ ಇರ್ತದೆ. ಇದು ಡೆಫಿನೇಷನ್. ಕಾಮನ್ ಆಗಿ 2 ಅಂಕೆಗಳಿಗೆ ಹೋಗತಕ್ಕಂಥ ಹೋಗತಕ್ಕಂಥ ಅಂಕಿಗಳು ಅಂದ್ರೆ ಏನು? ಈಗ ನೋಡ್ರಿ, ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ, ಇಷ್ಟೇ ತಿಳ್ಕೊಂಡು ಬಿಡುದು. ಇದು ನೋಡ್ರಿ, 8 3 11 11 17 18 ಇದು 3ಲೇ ಹೋತು. 5 1 6 6 4 10 18 ಇದು 3ಲೇ ಹೋತು. ಸ್ವಲ್ಪ ವಿಚಾರ ಮಾಡ್ಬೇಕು. ಆಮೇಲೆ 3ಲೇ ಹೋಗ್ಯದ ಅಂತಂದ್ರೆ ನೋಡ್ರಿ, 9 2 18 19 20 ಇದು 3ಲೇ ಹೋಗೋದಿಲ್ಲ. 9 3 27 27 28 29 37 ಇದು ಹೋಗೋದಿಲ್ಲ. 9 2 18 19 20 21 22 23 ಇದು 3ಲೇ ಹೋಗೋದಿಲ್ಲ. 8 2 10 19 19 20 21 1 6 27 3ಲೇ ಭಾಗ ಹೋತು. ಯಾಕೆ ಇದು ಲಸ ಆಗಿರಬಾರ್ದು? ಇದಕ್ಕೆ ಥಿಂಕಿಂಗ್ ಪವರ್. ಕಾಮನ್ ಆಗಿ 2 ಅಂಕೆಗಳಿಗೆ ಹೋಗುವಂತ ಸಂಖ್ಯೆಯಿಂದ ಭಾಗಿಸಲ್ಪಡುವ ತಳಗ ಕನಿಷ್ಠ ಸಂಖ್ಯೆನೇ ಲಸ ಇರ್ತದೆ. ಹಿಂಗಿಂತ ಗಣಿತಗಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಹೆಂಗೆ ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ ನೋಡಿ. 6 1 7 7 3 10 1 8 18 3ಲೇ ಹೋತು. 8 4 12 1 17 1 18 ಇದು 3ಲೇ ಹೋತು. ಹಂಗಾರೆ ಇದ್ರಾಗ ಒಂದು 3ಲೇ ಹೋಗೋ ಸಂಖ್ಯೆ ಯಾಕಿರಬಾರ್ದು? ಯಾಕಂದ್ರೆ ಲಸ ಅಂದ್ರೇನು? 2 ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ. ಅದನ್ನ ನೆನ್ಪಿಟ್ಕೋಬೇಕು. 2 ಅಂಕೆಗಳಿಂದ ಭಾಗಿಸಲ್ಪಡುವ, ನಿಶೇಷವಾಗಿ ಶೇಷ ಉಳಿಯಲ್ಪಡುವ ಚಿಕ್ಕ ಸಂಖ್ಯೆ ಇರ್ತದೆ. ಅಂದ್ರೆ ಕಾಮನ್ ಅಂಕೆ ಇದ್ರಾಗ ಯಾವುದು 3ಲೇ ಭಾಗ ಹೋಗ್ತದೆ, 3ಲೇ ಹೋಗ್ತಕ್ಕಂಥ ಸಂಖ್ಯೆ ಇದ್ರಾಗ ಯಾವುದದ? ಇದೇ ಕ್ರಿಯೇಟಿವ್ ಮೈಂಡ್, ಥಿಂಕಿಂಗ್ ಪವರ್. ಇಂಥ ಗಣಿತಗಳನ್ನು ಸುಮಾರಾಗಿ ನಿಮಗೆ ಒಂದು ಕನಿಷ್ಠ 200 ಗಣಿತಗಳನ್ನು ನಾನು ಲಾಸ್ಟ್ ಎಕ್ಸಾಮ್ ಟೈಮ್ ಮುಗಿಯೋ ಟೈಮ್, ಎಕ್ಸಾಮ್ ಸಮೀಪ ಬಂದಾಗ ನಾನು ನಿಮಗೆ ಟೆಸ್ಟ್ ಮುಖಾಂತರ ಹಾಕ್ತೀನಿ. ನೀವು ಇಂಥ ಅವಕಾಶನ ಕಳ್ಕೊಬೇಡ್ರಿ. ಈಗ ನಾವು ರೀತಿ ಪ್ರಕಾರ ಗಣಿತ ಅಂತ ತಿಳಿಸ್ತೀನಿ, ಲಕ್ಷ್ಯ ಕೊಟ್ಟು ನೋಡ್ರಿ. 2 ಸಂಖ್ಯೆಗಳ ಲಸ ಕಂಡು ಹಿಡೀರಿ ಅಂತಂದ್ರೆ ಫಸ್ಟ್ ನೀವು ಮಸ ಕಂಡು ಹಿಡಿಬೇಕು. ನೋಡ್ರಿ, ಮಸ ಕಂಡು ಹಿಡಿಬೇಕು. ದೊಡ್ಡ ಅಂಕಿ ಯಾವುದು? 1683. ನೋಡ್ರಿ, ಲಕ್ಷ್ಯ ಕೊಟ್ಟ 1683, 1584. ನೋಡ್ರಿ, ಏನು ಭಾಗಾಕಾರ ಕ್ರಮದಲ್ಲಿ ಮಸ ಕಂಡು ಹಿಡೀರಿ ಮೊದಲು. ಭಾಳ ಸರಳ ಅಂದ್ರೆ ಭಾಳ ಸರಳ ರೀತಿದು. ಈಗ ನೋಡ್ರಿ, 15 1 ನೋಡ್ರಿ ಎಷ್ಟು ಸರಳದ ಇದು. 1584 ನೋಡ್ರಿ,
13 4 ಆದ್ರೆ 9 ಕೈಲ ಬಂತು ಒಂದು, 18 9 ಆದ್ರೆ 9 ಕೈಲ ಬಂತು ಒಂದು, 6 ಆದ್ರೆ 0 0. ಈಗ ನೋಡ್ರಿ, ಈಗ ಈ ಅಂಕಿ ಭಾಳ ಇಟ್ಕೋರಿ. 15 84 99 ಒಂದಲೇ 99. 18 9 ಆದ್ರೆ 9 ಕೈಲ ಬಂತು ಒಂದು, 15 10 ಆದ್ರೆ 5 ಕೈಲ ಬಂತು 4. ಇದು ಸಾರಿ 4 ತಗೋರಿ. 9 6 54, 6 ಹಚ್ಚರಿ ನೋಡ್ರಿ. 9 6 54 ಕೈಲ ಬಂತು 5, 6 9 54 ಒಂದು 5 59. ಯಾವ ಅಂಕಿಲೆ ಭಾಗ ಹೋತು ನೀವು ಹೇಳ್ರಿ? 99 ಭಾಗ ಹೋತು. ಆದ್ದರಿಂದ ಮಸ ಬರೋಬರಿ 99. ಎಷ್ಟು ಈಜಿ ಅದ ನೋಡ್ರಿ. ಇನ್ನೊಂದು ರೀತಿ ಹೇಳ್ತಾರೆ ನಿಮಗ, ಇದು 9ರಿಂದ ಭಾಗ ಹೋಗ್ಯದಂದ್ರೆ 11ರಲ್ಲಿ ಹೋಗ್ತದ. 11ರಲ್ಲಿ ಇದು ಹೋಗ್ತದಿಲ್ಲ ನೀವು ಚೆಕ್ ಮಾಡ್ಕೊರಿ ನೋಡ್ರಿ. 9ರಲ್ಲೇ ಹೋಗ್ತದಿಲ್ಲ ನೋಡ್ಕೊರಿ. ಇದು ಎಷ್ಟರಲ್ಲೇ ಹೋತು? 9ರಲ್ಲೇ ಹೋತು, 11ರಲ್ಲೇ ಹೋತು, 3ರಲ್ಲೇ ಬಿಟ್ಟು ಬಿಡ್ರಿ. ಯಾಕಂದ್ರೆ ದೊಡ್ಡ ಅಂಕಿ ಯಾವುದು? 9ರಲ್ಲೇ ಭಾಗ ಹೋಗ್ಯದ. ಈಗ ಇದು 9ರಲ್ಲೇ ಭಾಗ ಹೋಗ್ತದ ಅಂದ್ರೆ ನೋಡ್ರಿ, 8 1 3 11 17 18 9 2 18 ಇದು 9ರಲ್ಲೇ ಭಾಗ ಹೋಗ್ತದ ನೋಡ್ರಿ. 5 1 6 6 1 4 1 8 18 ಇದು 9ರಲ್ಲೇ ಭಾಗ ಹೋಗ್ತದ. ಇದು 9ರಲ್ಲೇ ಭಾಗ ಹೋಗ್ತದ. ಹಂಗಾರೆ ಇದು 11ರಲ್ಲೇ ಭಾಗ ಹೋಗ್ತದ. ಹಂಗಾರೆ ಇದು 11ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ. 8 1 9 6 3 9. ಎ ಸ್ಥಾನಗಳ ಮತ್ತ ಬಿ ಸ್ಥಾನಗಳ ಮೊತ್ತದ ವ್ಯತ್ಯಾಸ ಎ ಬಿ. ಎ ಸ್ಥಾನಗಳ ಮೊತ್ತ 16 83 ನೋಡ್ರಿ. 6 3 9, ಆಮೇಲೆ 1 8 9 ಅಂದ್ರೆ ಇದು 11ರಲ್ಲೇ ಭಾಗ ಹೋಗ್ತದ. ಇನ್ನೊಂದು ಹಚ್ಕೋರಿ, 15 84. 15 84 ಅಂದ್ರೆ 8 1 9 5 4 9 ಇದು 11ರಲ್ಲೇ ಭಾಗ ಹೋಗ್ತದ. ಹಂಗಾರೆ ಇದರಾಗ 11ರಲ್ಲೇ ಭಾಗ ಹೋಗೋ ಸಂಖ್ಯೆ ಒಂದು ನಾವು ಕಂಡು ಹಿಡಿದು ಬಿಟ್ರೆ ಮುಗಿದು ಹೋಗ್ತದ. ಹಚ್ಚಿ ನೋಡ್ರಿ ಎಷ್ಟು ಅಂಕಿ? 1 2 3 4 5 ಎ ಬಿ ಎ. ಸೊ ಕೇರ್ಫುಲ್ ಆಗಿ ನೋಡ್ರಿ. 2 6 9 2 6 9 2 8. ಎಗಳ ಮತ್ತ ನೋಡ್ರಿ 9 1 2 11 1 8 19 ಆಯ್ತು. ಬಿಗಳ ಮತ್ತ ನೋಡ್ರಿ 6 1 2 8 ಆಯ್ತು. ಬಿಗಳ ಮತ್ತ ಸಣ್ಣದಾಗ್ಯದಂದ್ರೆ ಮೈನಸ್ ಚಿಹ್ನೆ ಹಾಕ್ರಿ. ಎಗಳ ಮತ್ತಕ್ಕಿಂತಲೂ ಬಿಗಳ ಮತ್ತ ಸಣ್ಣದಾಗ್ತಂದ್ರೆ ಕಡ್ಡಾಯವಾಗಿ ಮೈನಸ್ ಚಿಹ್ನೆ ಹಾಕಬೇಕು ನೋಡ್ರಿ. ಎಗಳ ಮತ್ತ ಎಷ್ಟದ ನೋಡ್ರಿ? 2 1 9 10 1 8 6 1 2 8 8 9 1 2 11 1 8 19 ಆಯ್ತು. ಬಿಗಳ ಮತ್ತ 8 ಆಯ್ತು. ಎಗಳ ಮತ್ತ ದೊಡ್ಡದಾಯ್ತು, ಬಿಗಳ ಮತ್ತ ಸಣ್ಣದಾಯ್ತು. ವ್ಯತ್ಯಾಸ ಮಾಡ್ರಿ. 19ರಾಗ 8 ಆದ್ರೆ 11 ಆಯ್ತು. ಇದು 11ರಲ್ಲೇ ಭಾಗ ಹೋಗ್ತದ ಅಂದ್ರೆ ಈ ಸಂಖ್ಯೆನೂ ಸಹಿತ 11ರಲ್ಲೇ ಭಾಗ ಹೋಗ್ತದೆ. ಇದೇ ಲಸ ಆಗಬಹುದು. ಓಕೆ ಬೇಡ ಮಸ ಕೊಡ್ತಾನ. ಲಸ ಬರೋಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಸಂಖ್ಯೆಗಳ ಗುಣಲಬ್ಧ ಸರ್ವಾಸ ಬಾಗಲೆ ಏನು? ಮಾಸ ನೆನ್ಪಿಟ್ಕೊಳ್ಳಿ. ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ 16 83. 16 83 ಗುಂಡ್ಲೆ 15 84 ಡಿವೈಡೆಡ್ ಬೈ ಏನದ? ಮಸ ಎಷ್ಟದ? 99 ಮಸ ಅದ. 90ರಲ್ಲೇ ನೋಡ್ರಿ. 9 11 9 1 9 9 1 9 ನೋಡ್ರಿ. ಇಲ್ಲೇ ಕಚ್ಚದಾಗ ಭಾಳ ಶಾಂತ ರೀತಿ ನೋಡ್ರಿ. 9 1 9 ಅಂದ್ರೆ ಎಷ್ಟಾಯ್ತು? 8 ಉಳಿತು ನೋಡ್ರಿ. 16 9 ಕಳೆಯಿರಿ. 9 1 9 16 9 ಆದ್ರೆ 7 ಕೈಲ ಬಂತು 1. ಈಗ 8 ತೋರಿ. 9 8 9 8 72 ತಗೋರಿ. 6 ಉಳಿತು. ಈ 3 ತಗೋರಿ. 9 7 63
ನೋಡಿ 11ರಲ್ಲೇ ಭಾಗ ಹೋಗ್ತದೆ ನೋಡ್ರಿ. ಯಾಕೆ 8 ಆಯ್ತು, 7 1 8 ಆಯ್ತು. ಎಗಳ ಸ್ಥಾನ ಬಿಗಳ ಸ್ಥಾನಗಳ ಮೊತ್ತ ಒಂದೇ ಆಗಿದ್ದರೆ 11 ಒಂದಲೇ 11 ಒಂದಲೇ 11, 7 ಉಳಿತು 11 7 15 84ಕ್ಕೆ 17ರಲ್ಲೇ ಗುಣಾಕಾರ ಮಾಡಿದರೆ ಲಸ. ನೆನ್ಪಿಟ್ಕೋರಿ, 15 84 ಗುಂಡ್ಲೆ 17, 17 4 68, ಕೈಲ ಬಂತು 6, 17 8 ಎಷ್ಟು ನೋಡ್ರಿ, 17 8 156, 172 ಕರೆಕ್ಟ್ ಅದೆಲ್ಲ ನೋಡ್ರಿ. ಕೈಲ ಬಂತು 17, 17 5 85, 7 5 12, 8 2 10 102 ಆಯ್ತು. ಇಲ್ಲಿ 2 ಬಂತು ನೋಡ್ರಿ. 17 4 68 ಕರೆಕ್ಟ್ ಮಾಡ್ಬೇಕು, ಯಾಕಂದ್ರೆ ಗಣಿತ ತಪ್ಪಬಾರ್ದು. ಇನ್ನೊಂದು ಸ್ವಲ್ಪ ಜಾಗ ಚಲೋ ಜಾಗದಾಗ ಮಾಡ್ತೀನಿ, ಯಾಕಂದ್ರೆ ತಪ್ಪ ಆಗಬಾರ್ದು. ಇದನ್ನ ತೆಗಿತ ಚಂದಂಗ ಸ್ವಲ್ಪ ಚೆಕ್ ಮಾಡ್ಕೊರಿ, ಗಣಿತ ಕರೆಕ್ಟ್ ಆಗ್ಯದೋ ಇಲ್ಲೋ ಎಲ್ಲರೂ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡಿಂದ ನಿಮಗೆ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ ನೀವು ಮಾಡಿದ್ದ ಕರೆಕ್ಟ್ ಅದ. ಈಗ ನೋಡ್ರಿ, ಈಗ ನಾವು ಭಾಗಾಕಾರ ಕ್ರಮದಾಗ ಮಸ ತಗೊಂಡಿವು, 11ರಲ್ಲೇ ಭಾಗ ಹೋಗ್ತದೆಲ್ಲ ನಿಮಗೆ ಕ್ಲೀವ್ ಕೊಟ್ಟಲ್ಲ ನಾ. ಓಕೆ, ಈಗ ಮಸ ಎಷ್ಟು ಬಂದದ, 99 ಬಂದದ. 15 84 ಗುಂಡ್ಲೆ 17, 17 4 68 ಕೈಲ ಬಂತು 6, 17 5 85, 6 5 11 91, 17 4 68, 17 8 ಹಾಂ 17 8 17 5 ಮಾಡಿ 8 8 7 56, 8 1 8 1 5 13, 17 8 136, 8 7 56, 5 8 1 8 5 13 ಎಷ್ಟು ಆಯ್ತು ನೋಡ್ರಿ. 6 12 142 2 ಇಲ್ಲಿ ಇಡ್ರಿ. ಆಮೇಲೆ 14 ಇಡ್ರಿ. 17 5 85, 17 5 85, 4 9 8 1 9 9 ಇಲ್ಲಿ ಇಡ್ರಿ. 9 ಉಳಿತು. 17 1 17, 9 1 7 16, 26, 269 28 ನೋಡ್ರಿ. ಬರೋಬ್ಬರಿ ಈಜುಕೊಟ್ಟು ಎಷ್ಟು, 26 928. LCM ಉತ್ತರ ಸಂಖ್ಯೆ ಇಲ್ಲದ ಎ. ಈಗ ನೀವು ಗಣಿತಗಳ ಇನ್ನೊಂದ್ಸಲ ತಿಳಿಸಿ ಹೇಳ್ತಾರೆ, ಇಂಥ ದೊಡ್ಡ ಲಸ ಬಂದಾಗ ಮಸ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾವೆ. ಸರಿ ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನಾನು. ಈಗ ನಿಮ್ಗೆ ಗೊತ್ತಾಯ್ತು, ಬಾಯಿದಿಂದ ಉತ್ತರ ಕಂಡು ಹಿಡಿದು ನಿಮಗೆ ಇನ್ನು ಮೇಲೆ ನಾ ಹೇಳ್ತೀನಿ ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ, ಇದು ಬರೀ ನವೋದಯ ಸೈನಿಕ್ ಸ್ಕೂಲ್ ಅಷ್ಟೇ ಅಲ್ಲ, ಬ್ಯಾಂಕಿಗೆ ಸಹಿತ ಬರ್ತದೆ ಇದು ನೋಡ್ರಿ. ಇಂಥ ಕ್ಲೀವ್ಗಳನ್ನ ತಿಳಿಸಿ ಹೇಳುವ. ಲಕ್ಷ ಕೊಟ್ಟು ನೋಡ್ರಿ. 16 83 15 84 ಲಸ ಕಂಡು ಹಿಡ್ರಿ ಅಂದ್ರೆ 16 83 15 84 ಮಸ ತಕ್ಕೊಂಡು ಬಿಡಬೇಕು. ಭಾಳ ಸರಳ. ಮಸ ಎಷ್ಟು ಬಂದದ ಈಗ, 99 ಬಂದದ. ಲಸ ಬರೋಬರಿ 2 ಸಂಖ್ಯೆಗಳ ಗುಣಲಬ್ಧ. ಲಸ ಬರೋಬರಿ 2 ಸಂಖ್ಯೆಗಳ ಗುಣಲಬ್ಧ ಸರಾಸರಿ ಮಸ. ಇದು ನೆನಪಿರ್ಲಿ. ಆಮೇಲೆ ಭಾಗಿಸಿದಾಗ ಏನಾಯ್ತು, 11ರಲ್ಲಿ ಭಾಗ ಹೋತು. 1 15 84 17 ಗುಣಾಕಾರ ಮಾಡಿದರೆ 26,928 ಲಸ ಬಂತು. ಇದೆಲ್ಲ ಗುರುತಾಯ್ತು ನಿಮಗೆ. ಆದ್ರೆ ಈಗ ಇಂಥ ದೊಡ್ಡ ಲೆಕ್ಕ ಬಂದಾಗ ನಾವು ಹೆಂಗೆ ವೇಗವಾಗಿ ಮಾಡಬೇಕು ಇವೆಲ್ಲ ನೋಡ್ರಿ. ಬ್ಯಾಂಕಿನ ದೊಡ್ಡ ದೊಡ್ಡ ಪರೀಕ್ಷೆದಾಗ ನಿಮಗೆ ಹೆಲ್ಪ್ ಆಗ್ತಾವೆ ಇವು. ನಾಳೆ ಈಗೇ ಕಲ್ತಿರಿ ಅಂದ್ರೆ ನಾಳೆ ಹೆಲ್ಪ್ ಆಗ್ತಾವೆ. ಕಾಮನೆ ಕೂತು ಏನಿದು 1683 ಲೋಸ ಹಾಕ್ಕೊಂಡ್ರಿ, ಎಷ್ಟುದ್ದ ಆಗ್ತದೆ ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. 2 ಸಂಖ್ಯೆಗಳ ಮಸ ತೆಗೆದ್ರಿ, ಮಸ ಬಂದಾಗಂತೂ 11ರಲ್ಲೇ ಭಾಗ ಹೋತು.
ಅಥವಾ 3ಲೆ ಭಾಗ ಹೋಗ್ತದೆ, 9ಲೆ ಭಾಗ ಹೋಗ್ತದೆ, ಯಾವುದಾದ್ರೂ ಒಂದು ಅಂಕಿನಿಂದ ಭಾಗ ಹೋಗ್ತದಲ್ಲ ಅದನ್ನು ಕಂಡು ಹಿಡಿಬೇಕು. ಈಗ 3ಲೆ ಹೋಗ್ತದ, 9ಲೆ ಹೋಗ್ತದ, 11ಲೆ ಭಾಗ ಹೋಗ್ತದ. ಆಮೇಲೆ ಇಲ್ಲಿ ಕೊಟ್ಟ 4 ಆನ್ಸರ್ ಒಳಗೆ ಯಾವುದಾದರೂ ಒಂದು ಮಾಸಾದ ಅಪವರ್ತನ ಭಾಗ ಹೋಗ್ಬೇಕು. ಯಾಕಂದ್ರೆ ಮಾಸ 3ಲೆ ಹೋತು, ಅದರಲ್ಲೇ ಒಂದು ಅಂಕಿ ಭಾಗ ಹೋಗ್ತದೆ, ಯಾವುದಾದ್ರೂ ಒಂದು ಅಂಕಿ ಭಾಗ ಹೋಗ್ತದೆ. ಆಮೇಲೆ 11ಲೆ ಭಾಗ ಹೋತು ಮಾಸ, ಮ್ಯಾಲಿನ ಅಂಕಿ ಯಾವುದಾದ್ರೂ ಒಂದು 11ಲೆ ಭಾಗ ಹೋಗ್ತದೆ, ಹೋಲೇಬೇಕು. ನೋಡ್ರಿ 11 2 22 ಆಯ್ತು, 4 ಉಳಿತು. 11 ನೋಡ್ರಿ ಒಂದು 26 22 11ಲೆ ಭಾಗಿಸಿ ನೋಡ್ರಿ, 11 2 22 ಆಯ್ತು, 4 ಉಳಿತು, 6 ತಗೋರಿ, ಇದು 9 ತಗೋರಿ. 11 4 44, 5 ಉಳಿತು. ಆಮೇಲೆ 2 ತಗೋರಿ, 11 4 44, 12 4 ಹೋದ್ರೆ 8 ಕೆಲ ಬಂತು 1. ಮುಂದೆ ಲಾಸ್ಟದ್ದು ಒಂದು 8 ತಗೋರಿ, 11 8 88 ಹೋಗ್ತಿಲ್ಲ ನೋಡ್ರಿ 11ಲೆ ಭಾಗ, ಅದೇ ಅದರ ಲಸ. ಎಷ್ಟು ರೀತಿಯಾಗಿ ಗಣಿತಗಳನ್ನು ನೀವು ತಿಳ್ಕೋಬಹುದು ಅನ್ನೋದು ಹೇಳ್ತೀನಿ. ಅದಕ್ಕೆ ನಾನು ವಿಡಿಯೋಗಳನ್ನು ನೀವು ಎಲ್ಲ ಕ್ರಮಬದ್ಧವಾಗಿ ನೋಡ್ರಿ. ಇದು ಒಂದು ಸ್ಯಾಂಪಲ್ ಗಣಿತ ಹಾಕಿರ್ತನು ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ಇವೆಲ್ಲ ಬರೀ ನವೋದಯ ಸೈನ್ಯ ಸ್ಕೂಲ್ಗೆ ಅಷ್ಟೇ ಅಲ್ಲಿ ಇವು ಗಣಿತಗಳು. ಬ್ಯಾಂಕಿನ ಪರೀಕ್ಷೆದಾಗ ಹೈಸ್ಕೂಲ್ ಟೀಚರ್ ನನಗೆ ಮೊನ್ನೆ ಒಬ್ಬರು IAS ಇದ್ದವರು ಯಾವುದೋ ಒಂದು IAS ಕೋಚಿಂಗ್ ಏನೋ ಮುಗಿತಂತ ಅವ್ರು ಹೇಳಿದ್ರು, ನಿಮ್ಮ ವಿಡಿಯೋ ನೋಡ್ತಂದ್ರೆ ಸರ್ ನಿಮ್ಮ ಒಂದು 4 ಗಣಿತ ಸಿಕ್ಕು, ನನಗೆ ಮಾರ್ಕ್ ಸಿಕ್ತು ಅಂದರು. ಖುಷಿ. ನೀವು ರಿಸಲ್ಟ್ ತೊಗೊಂಡು ದೊಡ್ಡ ಆಫೀಸರ್ ಆಗಿರಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರಿ, ಚೆನ್ನಾಗಿ ಗಣಿತ ಹೇಳೋ ಲಕ್ಷ ಕೊಟ್ಟು ನೋಡ್ರಿ, ರಿವಿಷನ್ ಮಾಡಿರಿ, ಬರ್ಕೋರಿ ಫೇರ್ದಾಗ.